ಇಲ್ಲಿ ಯಾರೋ ಗೆಲ್ತಾರೆ, ಯಾರೋ ಸೋಲ್ತಾರೆ, ಯಾರೋ 200 ಸೀಟ್ ತೊಗೊಳ್ತಾರೆ, ಯಾರೋ 300 ಸೀಟ್ ತೊಗೊಳ್ತಾರೆ, 400 ಸೀಟ್ ತೊಗೊಳ್ತಾರೆ ಅನ್ನೋ ವಿಚಾರದ ಬಗ್ಗೆ ನಾನು ಜಂಪ್ ಆಗಿಲ್ಲ ಆ ವಿಷಯಕ್ಕೆ. ನಾನೇನು ಅದನ್ನು ಜಂಪ್ ಮಾಡ್ಕೊಂಡು ಹೋಗಿಲ್ಲ. 400 ತೊಗೊಳ್ಳಿ, 543 ತೊಗೊಂಡ್ಬಿಡ್ಲಿ, ಅರ್ಥ ಆಯಿತಾ? ನಮ್ಮದೇನು ತಕರಾರಿಲ್ಲ. ನಾನೊಂದು ಮೂಲಭೂತವಾಗಿ ಈ ಎಲೆಕ್ಷನ್ ಅನ್ನೊಂದು ವ್ಯವಸ್ಥೆಗೆ ಒಬ್ಬ ಕಾಮನ್ ಮ್ಯಾನ್, 100ರಲ್ಲಿ 1 ಉದಾಹರಣೆ ಇರಬಹುದು, 2 ಸಿಗಬಹುದು, 5 ಸಿಗಬಹುದು. ಅಯ್ಯೋ ರೀ ನಾನು ಖರ್ಚೇ ಮಾಡಲಿಲ್ಲ ರೀ, ನೀವು ವಾಪಸ್ ಕೊಟ್ಬಿಟ್ಟೆ ರೀ ಪಾರ್ಟಿಗೆ, ನಾನು ಕೊಟ್ಟಿದ್ರು ಸ್ವಲ್ಪ ವಾಪಸ್ ಕೊಟ್ಬಿಟ್ಟಿದ್ದೆ, ನೀವು ಎಷ್ಟು ಉದಾಹರಣೆ ಸಿಗಬಹುದು? 1, 2, 3 ಬೆರಳೆಣಿಕೆ ಎಣಿಸ್ಬಿಡಬಹುದು ನಾವು. ಇದರ ಆಚೆಗೆ ಒಂದು ವ್ಯವಸ್ಥೆಯಲ್ಲಿ ಇವತ್ತಿಗೆ ನೋಡಿ ಒಂಥರ ಆಲ್ರೆಡಿ ಸುಮಾರು ಜನ ಹೇಳ್ತಿದ್ದಾರೆ ಇದು ಹೆಡ್ ಡೌನ್ ಜನ್ರೇಷನ್ ಅಂತ. ಹೆಡ್ ಡೌನ್ ಮೊಬೈಲ್, ಹೆಡ್ ಡೌನ್ ಹೆಡ್ ಡೌನ್ ಹೆಡ್ ಡೌನ್ ಹೆಡ್ ಡೌನ್. ಗಂಟೆಗಟ್ಟಲೆ ಕಾಲ ಕಳೆಯೋದೇ ಗೊತ್ತಾಗಲ್ಲ ನಮಗೆ. ನಟರಾಜ್ ಗೌಡ್ರೆ, ಗಂಟೆಗಟ್ಟಲೆ ಕಾಲ ಕಳೆಯೋದೇ ನಮಗೆ ಗೊತ್ತಾಗಲ್ಲ. ಈ ಸನ್ನಿವೇಶದಲ್ಲಿ ನಾವಿದ್ದೀವಿ. ಎಷ್ಟರ ಮಟ್ಟಿಗೆ ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಮ್ಮನ್ನು ಏನಾಗ್ತಿದೆ. 22 ಕೋಟಿ ಮತದಾರರು ಈ ಸಲ, ಯುವ ಮತದಾರರು, ಫಸ್ಟ್ ಟೈಮ್ ವೋಟರ್ಸ್, ಆಲ್ಮೋಸ್ಟ್ 20 ಕೋಟಿ ದಾಟ್ತಾ ಇದ್ದಾರೆ. ಅವರು ಮನಸ್ಸು ಮಾಡಿಬಿಟ್ರೆ ಎಂಥ ರಾಜಕಾರಣಿಯನ್ನಾದರೂ ಪಲ್ಟಿ ಹೊಡೆಸ್ಬಲ್ಲರು. ಆ ತಾಕತ್ತು ಆ ಜನ್ರೇಷನ್ಗಿದೆ, ಆ ಸಂಖ್ಯೆಗಿದೆ. ಬಟ್ ಏನಾಗ್ತಿದೆ, ಒಳ್ಳೆಯವರು ಎಂಟ್ರಿ ಹಾಕೋಕ್ಕಾಗಲ್ಲ, ಕಷ್ಟಪಟ್ಟರು ಎಂಟ್ರಿ ಹಾಕೋಕ್ಕಾಗಲ್ಲ. ಪಾರಂಪರಿಕ ಸ್ವತ್ತು, ಪುರಾತನ ಆಸ್ತಿ, ಪಿತ್ರಾರ್ಜಿತ, ಎಲ್ಲವೂ ಪಿತ್ರಾರ್ಜಿತ ಆಗಿಬಿಟ್ರೆ ಗತಿ ಏನು? ಅವರವರೇ ಯಾಕೆ ಅವನಿಗೆ ಟಿಕೆಟ್ ಕೊಡ್ತಾ ಇದ್ದೀರಿ ಸರ್? ಅವನಿಗೆ ರಾಜಕಾರಣದ ಬ್ಯಾಕ್ಗ್ರೌಂಡ್ ಇದೆ. ಯಾಕೆ ಅವನು ಎಲೆಕ್ಷನ್ ನಿಂತ್ಕೋತಾ ಇದ್ದಾನೆ? ಖರ್ಚು ಮಾಡ್ತಾನೆ ಸರ್. ಬೇರೆಯವ್ನಿಗೆ ಯಾಕಿಲ್ಲ? ಅವ್ನು ರಾಜಕಾರಣದ ಬ್ಯಾಕ್ಗ್ರೌಂಡ್ ಇಲ್ಲ ಸರ್. ರೀ ಅವ್ನು ಒಳ್ಳೆಯವನಲ್ರಿ, ಒಳ್ಳೆ ಓದ್ಕೊಂಡಿದ್ದಾನೆ, ವಿಚಾರ ಇದೆ ಒಂದು ತಲೆಯಲ್ಲಿ. ಸರ್ ದುಡ್ಡು ಬೇಕಲ್ಲ ಸರ್, ಒಂದು 5 ಬೂತ್ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್ ಅವನು. ಈ ಥರ ಆದರೆ ವ್ಯವಸ್ಥೆ ನಾವು ಯಾವ ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ? ಸೀರಿಯಸ್ ಆಗಬೇಕಲ್ವೇನ್ರಿ? ಈ ಜನ್ರೇಷನ್ನು ಇವ್ರು ಎಲ್ಲವೂ ಇದೇ ನಡೆದು ಹೋಗಲಿ ರೀ, ಆಯಿತು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನಾನು ಮಾತಾಡ್ತಾ ಇದೇ ನಡೆದು ಹೋಗಲಿ. ಇವರಿಗೆ ಪಾಠ ಕಲಿಸೋ ತಾಕತ್ತಿರೋದು ಯಾರಿಗೆ ಹೇಳಿ? 22 ಕೋಟಿ ಯುವ ಮತದಾರರು. ಅಷ್ಟು ಜನ ಮನಸ್ಸು ಮಾಡಿಬಿಟ್ರೆ ಸಾಕು. ಅಲ್ಲೋಲ ಕಲ್ಲೋಲ ಮಾಡ್ಬೋದು ರೀ, ಅಲ್ಲೋಲ ಕಲ್ಲೋಲ. ಯಾರೆಲ್ಲ ಮೆರೆದು ಮೀಸೆ ತಿರುವಿ ನಾನಿಷ್ಟು ಅಂತ ಮಾತಾಡ್ತಾರಲ್ಲ, ಇವರೆಲ್ಲರಿಗೂ ಪಲ್ಟಿ ಹೊಡಿಸಿ ಪಾಠ ಕಲಿಸ್ಬಿಡ್ಬಹುದು. ಅನ್ಫಾರ್ಚುನೇಟ್ಲಿ ಅದಾಗ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದರಲ್ಲಿ ಬ್ಯುಸಿ ಮಾಡಿಟ್ಬಿಟ್ಟಿದ್ದೀವಿ ನಾವು. ಒಬ್ಬೊಬ್ಬರು ಒಂದೊಂದು ಬ್ಯುಸಿ. ಒಬ್ಬ ಯಾವುದೋ ಗೇಮ್ ಆಡೋದ್ರಲ್ಲಿ ಬ್ಯುಸಿ, ಯಾವುದೋ ರೀಲ್ಸಲ್ಲಿ ಬ್ಯುಸಿ, ಯಾವುದೋ ಲೈಕ್ಸಲ್ಲಿ ಬ್ಯುಸಿ, ಯಾವುದೋ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ, ಇನ್ನೇನೋ ಓದೋದ್ರಲ್ಲಿ ಬ್ಯುಸಿ, ಇನ್ಯಾವುದೋ ಕಾಮಿಡಿಲಿ ಬ್ಯುಸಿ, ಅಬ್ಬ ಇನ್ಯಾವುದೋ ಸಿನಿಮಾ ರಂಗದಲ್ಲಿ ಬ್ಯುಸಿ. ಒಟ್ಟಲ್ಲಿ ಬ್ಯುಸಿ ಇದ್ದಾನೆ ಮನುಷ್ಯ. ಇದರ ನಡುವೆ ಏನಕ್ಕೂ ಯೂಸ್ ಆಗ್ತಿರೋ ಜ್ಞಾನಕ್ಕೆ ಅದರಲ್ಲೂ ಬ್ಯುಸಿ ಇರೋರು ಇದ್ದಾರೆ. ಆದರೆ ಜ್ಞಾನ ಪಡ್ಕೊಂಡವನು ಇಲ್ಲ ಎಂಟ್ರಿ ಆಗೋಣ ಅಂತ ಹೇಳಿದ್ರೆ ಡೋರ್ ಇಲ್ಲ. ಹಾಗಿದ್ರೆ ಪಕ್ಷೇತರನಾಗೆ ಮಾಡಲಿರಿ ಅವನು. ಇದೊಂದು ಲಾಜಿಕ್ ಇದೆ. ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿರಿ, ವ್ಯವಸ್ಥೆ ಕಲ್ಪಿಸಿದ್ದಿಲ್ಲ ನಮ್ಮಲ್ಲಿ ಅಂತಾರೆ. ಇಂಡಿಪೆಂಡೆಂಟ್ ನಿಂತ್ಕೊಂಡು ಈ ಅಬ್ಬರದ ನಡುವೆ ಅವನು ಕನಿಷ್ಠ ಪಕ್ಷ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೌಂಡ್ ಬರೋಕ್ಕೆ ಅವನ ಕೆಲಸ ಸಾಧ್ಯನೇ ಇಲ್ಲ. ಅಂಥ ಕ್ಷೇತ್ರಗಳಿವೆ ನಮ್ಮಲ್ಲಿ. ಅಶೋಕ್, ನನ್ನ ಕ್ವಶನ್ ರಾಂಗ್ ಇದೆಯಾ? ನನ್ನ ಅಬ್ಸರ್ವೇಷನ್ ರಾಂಗ್ ಇದೆಯಾ ಅಂತ? ಅಬ್ಸಲ್ಯೂಟ್ಲಿ ಇಲ್ಲ. ಇವಾಗ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇಡೀ ಭಾರತದಲ್ಲೇ ಆಮ್ ಆದ್ಮಿ ಪಕ್ಷ ಒಂದೇ ಒಬ್ಬ ಮೊಬೈಲ್ ಅಂಗಡಿಲಿ ಕೆಲಸ ಮಾಡೋನ್ನ ಒಬ್ಬ CM ವಿರುದ್ಧ ನಿಲ್ಲಿಸಿ ಗೆಲ್ಸಿರೋದು ಪಂಜಾಬಲ್ಲಿ. ನನ್ನದು ಎಕ್ಸಾಂಪಲ್, ನನಗೆ ಯಾವ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಒಂದು ಸಾಫ್ಟ್ವೇರ್ ಇಂಜಿನಿಯರ್. ನಾನು ಬೆಂಗಳೂರು ದಕ್ಷಿಣದಲ್ಲಿ MLA ಕ್ಯಾಂಡಿಡೇಟ್ ಆಗಿದೆ. ನನಗೆ ಸೀಟ್ ಕೊಡ್ಬೇಕಾದ್ರೆ ಎಷ್ಟು ದುಡ್ಡು ತೊಗೊಂಬರ್ತೀಯ ಅಂತ ನಮ್ಮ ಪಕ್ಷ ಕೇಳಿಲ್ಲ. ಓಕೆ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂದರೆ, ರಾಜಕೀಯ ಹೊಲಸು ಅಂತಾರೆ ಜನ. ಏನಕ್ಕೆ ಅಂದರೆ ದುಡ್ಡು ಚೆಲ್ತಾರೆ, ತೋಳ್ಬಲ, ಹಣಬಲ ಇದಿದ್ರೇ ನೀವು ರಾಜಕೀಯಕ್ಕೆ ಬರೋಕ್ಕಾಗೋದು. ಇಲ್ಲ ನೀವು ಹೇಳ್ರಲ್ಲ 25 ಕೋಟಿ ಬೇಕು ಬೂತ್ ಮಾಡ್ಲಿಕ್ಕೆ 10 ದಿನಕ್ಕೆ, 15 ದಿನ ರ್ಯಾಲಿಗಳಿಗೆ, ಬ್ಯಾನರ್ಗಳಿಗೆ, ಪೋಸ್ಟರ್ಗಳಿಗೆ. ಇವ್ರು ಒಂದೊಂದ್ಸಲ ದೊಡ್ಡ ದೊಡ್ಡ ರ್ಯಾಲಿ ಮಾಡ್ರೆ 50,000 ಜನ ಬರ್ತಾರೆ. ಯಾರು ಫ್ರೀಯಾಗಿ ಬರಲ್ಲ, ಒಬ್ರಿಗೆ 200-300 ಕೊಟ್ಟೆ ಕರ್ಕೊಂಡ್ ಬರೋದು. ನಮ್ಮ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ? ಅವ್ರು ಏನ್ ಹೇಳಿದಾರೆ, 95 ಲಕ್ಷ ಮಾತ್ರ ಖರ್ಚಾಗಬೇಕು ಕ್ಯಾಂಡಿಡೇಟ್ ಆದ್ಮೇಲೆ, ಒಂದು 15-20 ದಿನಗಳ 95 ಲಕ್ಷ MP ಗೆ ಲಿಮಿಟ್. 95 ಲಕ್ಷದಲ್ಲಿ ಒಂದು ಬೂತು ಮೇಂಟೈನ್ ಮಾಡೋಕ್ಕಾಗಲ್ಲ. ಹೆಂಗ್ ಮಾಡ್ತಿದ್ದಾರೆ ಇವರು? ಎಲ್ಲ ಬ್ಲ್ಯಾಕ್ ಮನಿ ಓಡಾಡ್ತಾ ಇದೆಯಲ್ಲ. ನಮ್ಮ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ? ಕ್ಲಿಯರ್ ಒಂದು. ಎರಡನೇದಾಗಿ, ಈ ಹಣ ಖರ್ಚು ಮಾಡ್ತಾರಲ್ಲ, ನಮ್ಮ ಜನ ಯೋಚನೆ ಮಾಡಬೇಕು. ಅಷ್ಟೊಂದು ಆಡಂಬರ ಅಬ್ಬರ ಮಾಡ್ಕೊಂಡು ಬಂದ್ರೆ ನಾವೆಲ್ಲ ನೋಡೋ ಏನ್ ಪವರ್, ಅವ್ನಿಗೆ ಎಷ್ಟು ಹಿಂದೆ ಜನ ಇದ್ದಾರೆ. ನಾವು ಯೋಚನೆ ಏನ್ ಮಾಡ್ಬೇಕಂದ್ರೆ ನಾವು ಜನಗಳು ಏನ್ ಯೋಚನೆ ಮಾಡ್ಬೇಕಂದ್ರೆ, ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಿದ್ದಾನೆ, ಗೆದ್ದ ಮೇಲೆ ಎಷ್ಟು ತಿನ್ಬೇಡ ಅವನು. ಅವ್ನಿಗೆ ಯಾರು ಕೊಡ್ತಿದ್ದಾರೆ ಅಷ್ಟು ದುಡ್ಡು? ಅವ್ನ ಕೈಯಿಂದ ಹಾಕೊಂಡು ಯಾರು ಸಮಾಜ ಸೇವೆ ಮಾಡಕ್ ಬರಲ್ಲ ಇಲ್ಲಿ. ನೀವ್ ಹೇಳ್ರಿ, ಒಂದು ಬೂತ್ ಮೇಂಟೈನ್ ಮಾಡಕ್ 25 ಕೋಟಿ ಬೇಕು. ಒಂದು MP, ಒಂದು 25 ಕೋಟಿ ಬೇಕಾಗುತ್ತೆ. ಅವ್ನ್ ಮಿಕ್ಕಿದೆಲ್ಲ ಖರ್ಚಿಗೆ ಇನ್ನೊಂದು 100 ಕೋಟಿ ಇಟ್ಕೊಳ್ಳಿ. ಅವ್ನೊಂದು 200 ಕೋಟಿ ಕೈಯಿಂದ ದುಡ್ಡು ಹಾಕಿದ್ರೆ ಅವ್ನು ಬಂದ ಮೇಲೆ ಎಷ್ಟು ದುಡ್ಡು ತಗೋತಾನೆ?
ಅದನ್ನ ನಮ್ಮ ಜನ ಇವತ್ತು ಯೋಚನೆ ಮಾಡಬೇಕಾಗಿದೆ. ನಮ್ಮ ಪೊಲಿಟಿಕ್ಸ್ ಸಿಸ್ಟಮ್ ಅಂತೂ ಯಾರು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರು ಬದಲಾವಣೆ ಮಾಡೋದಿಲ್ಲ. ಏನಕ್ಕಂದ್ರೆ ಅವ್ರಿಗೆ ಅದೇ ಬಂಡವಾಳ. ರಿಯಲ್ ಎಸ್ಟೇಟ್ ಮಾಫಿಯಾಗಳನ್ನ ತಗೊಳ್ಳೋದು, ಈ ಏನೋ ಇದು ಮೈನಿಂಗ್ ಲ್ಯಾಂಡ್ಸ್ ತಗೊಳ್ಳೋದು, ಅವ್ರ ಕೈಲಿ ದುಡ್ಡು ಹಾಕ್ಸೋದು, ಎಲೆಕ್ಷನ್ ಆದ್ಮೇಲೆ ಅವ್ರ ಕೈಲಿ ದುಡ್ಡು ತಿನ್ನೋದು. ಹಾಗಾಗಿ ಈ ಬಂಡಾಯಗಳಿಗೆ ಅರ್ಥ ಇದೆಯಾ ಅಂತ ನಿಮ್ಮ ಪಾರ್ಟಿ ಇನ್ನೊಂದು ಪಾರ್ಟಿ ನಾನು ಕೇಳ್ತಿಲ್ಲ. ಇಲ್ಲಿ ಒಬ್ಬ ಕಾಮನ್ ಮ್ಯಾನ್ ಕೇಳ್ತಾನೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೇಳ್ತಾನೆ, ಅವನ ಬಂಡಾಯಕ್ಕೆ ನಿಜವಾಗ್ಲೂ ಒಂದು ವ್ಯವಸ್ಥೆ ಆಗಲಿ ಒಂದು ಪಾರ್ಟಿ ಆಗಲಿ ಗಂಭೀರವಾಗಿ ಪರಿಗಣಿಸುತ್ತಾ? ಇವತ್ತು ಈ ಪಾರ್ಟಿಲಿದ್ದ, ನಾಳೆ ಆ ಪಾರ್ಟಿಗೆ ಹೋದರೆ ಅಲ್ಲಿ ಟಿಕೆಟು, ಆ ಪಾರ್ಟಿಲಿದ್ದ ಅಲ್ಲಿ ಬೇಡ ಅಂತ ಬೇಜಾರಾಯಿತು, ಈ ಪಾರ್ಟಿ ಟಿಕೆಟು, ಇನ್ನೇ ಎಲೆಕ್ಷನ್ 10 ದಿನ ಇದೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟು, ಓ ಮರಳಿಗೂಡಿಗೆ, ಗರ್ವಾಪ್ಸಿ, ಏನೇನೋ ಟೈಟ್ಲ್ಗಳು, ಹೆಡ್ಲೈನ್ ರೆಡಿ, ಗರ್ವಾಪ್ಸಿ. ಅಯ್ಯೋ ಅವ್ರಿಗೆ ಆ ಸಿದ್ಧಾಂತ ಅಲ್ಲಿ ಸೆಟ್ ಆಗಲಿಲ್ಲ, ಎಲ್ಲಿ ಆ ಪಕ್ಷದ ಸಿದ್ಧಾಂತ ಸೆಟ್ ಆಗಲಿಲ್ಲ, ಬಿಡಬೇಕಾದ್ರೆ ಇಲ್ಲಿ ಅವ್ರಿಗೆ ಅಸಮಾಧಾನ ಇತ್ತು, ಸರಿಯಾಗಿ ಗೌರವ ಕೊಡಲಿಲ್ಲ ಪಾರ್ಟಿ. ಏನು ಅವತ್ತಿಗೆ ತಕ್ಕಂತೆ ಒಂದೊಂದು ಸಿದ್ಧಾಂತ ಅವತ್ತಿಗೆ. ಈ ರಾಜಕೀಯ ಪಕ್ಷಗಳೇ ಒಂದು ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಇದೆ, ನಮ್ಗೆ ಯಾವ ಸಿದ್ಧಾಂತನೂ ಇಲ್ಲ, ಯಾವ ಹಿಂದುತ್ವನೂ ಇಲ್ಲ, ಯಾವ ಸೆಕ್ಯುಲರ್ ಫೀಲಿಂಗು ಇಲ್ಲ. ನಮಗೆ ಏನ್ ಮಾಡ್ಬೇಕು, ರಾಜಕೀಯ ಪಕ್ಷಗಳು ದುಡ್ಡು ಮಾಡ್ಬೇಕು, ಎಲೆಕ್ಷನ್ ಗೆಲ್ಲಬೇಕು. ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಸಿಗದವ್ರೆ ಯಾರು ಯಾವ ಕಡೆ ಬೇಕಾದ್ರೂ ಜಂಪ್ ಮಾಡ್ತಾರೆ. ಯಾರಿಗೂ ಭೇದ ಭಾವ ಇಲ್ಲ. JDS ಅಲ್ಲಿರೋ ಬಿಜೆಪಿಗೂ ಬರ್ತಾರೆ, ಕಾಂಗ್ರೆಸ್ಗೂ ಹೋಗ್ತಾರೆ. ಯಾರು ಹಿಂದುತ್ವ ಅಂತ ಮಾತಾಡ್ತಿರೋ ನೆಕ್ಸ್ಟ್ ಡೇನೆ ಅವರು ಸೆಕ್ಯುಲರಿಸಂ ಬಗ್ಗೆ ಮಾತಾಡ್ತಾರೆ. ಯಾರು ಸೆಕ್ಯುಲರಿಸಂ ಬಗ್ಗೆ ಮಾತಾಡ್ತಿರೋ ಮುನಿರತ್ನ ಅವ್ರು ಬಂದ್ಬಿಟ್ಟು ಬಿಜೆಪಿ ಸೇರ್ಕೊಂಡಾಗ ಹಿಂದುತ್ವ ಬಗ್ಗೆ ಮಾತಾಡ್ತಾರೆ. ಇವ್ರ ಐಡಿಯಾಲಜಿಗಳು ಬೆಲೆ ಇಲ್ಲ. ಜನಗಳನ್ನ ಮೂರ್ಖರನ್ನು ಮಾಡ್ಲಿಕ್ಕೆ ಇವ್ರು ಅದನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಸಣ್ಣ ಪುಟ್ಟ ಗೇಮಿಂಗ್ ವಿಚಾರಕ್ಕೆ ಬಂದ್ಬಿಡ್ತೀನಿ ನಟರಾಜ್ ಗೌಡ್ರೆ. ಒಂದು ಯಂಗ್ ಜನ್ರೇಷನ್ ಏನಾಗ್ಬಿಡ್ತು ನಮ್ಮ ದೇಶದಲ್ಲಿ ಅಂತೇಳಿ ಎಲ್ಲರೂ ಸೇರಿಸಿ ಹೇಳ್ತಿಲ್ಲ, ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ ನಾನು. ನೀವು ಚೆಕ್ ಮಾಡ್ಕೊಳ್ಳಿ, ಹಿಂದೆ ಎಲ್ಲ ಈ ಮನೇಲಿ ಯಾವುದೋ ಒಂದು ಮ್ಯಾಚ್ ನಡೆದ್ರೆ ಆ ಟೀಮ್ ಗೆಲ್ಲುತ್ತೆ ಈ ಟೀಮ್ ಗೆಲ್ಲುತ್ತೆ ಅಂತ ಅಪ್ಪ ಮಕ್ಕಳು ಅಣ್ಣ ತಂಗಿ ಬೆಟ್ ಕಟ್ಕೊಳ್ಳೋರು, ನಿಜ ಅಲ್ವೇ? ಅದೂ ಮೀರಿ ಯಾರೋ ಬುಕ್ಕಿ ಇದ್ದಾನಂತೆ, ಯಾರೋ ಪಂಟರ್ ಇದ್ದಾನಂತೆ ಅಂಥೇಳಿ ಎಲ್ಲೋ ಹೊರಗಡೆ ಕೆಲವರು ಒಂದು ಇಡೀ ಜಿಲ್ಲೆ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಯಾರೋ 100 ಜನ 200 ಜನ ಆಡ್ತಿದ್ರು. ಇವತ್ತು ನೋಡಿ ಮೊಬೈಲ್ ಅಂತ ಬಂದು ಈ ಬಾಲ್ಗೆ ಎಷ್ಟಾಗುತ್ತೆ, ಈ ಓವರ್ಗೆ ಎಷ್ಟಾಗುತ್ತೆ, ಈ ಮ್ಯಾಚ್ ಏನಾಗುತ್ತೆ, ಒಂದು 2-3 ಗೇಮಿಂಗ್ ಆ್ಯಪ್ ನೀವು ಚೆಕ್ ಮಾಡಿಬಿಟ್ರೆ 12 ಕೋಟಿ 13 ಕೋಟಿ ಮೆಂಬರ್ ಸಿಗ್ತಾರೆ. ಅದರಲ್ಲಿ ಆ್ಯಕ್ಟಿವ್ ಮೆಂಬರ್ಸ್ 6-6.5 ಕೋಟಿ ಪರ್ ಮ್ಯಾಚ್. ಒಂದು ಮ್ಯಾಚಲ್ಲಿ ಏನಾದ್ರು ಒಂದು ಬೆಟ್ ಕಟ್ಟಕ್ಕೆ 58 ರೂಪಾಯಿ. ಅಂದರೆ ಇನ್ ದ ಲಾರ್ಜೆಸ್ಟ್ ಸ್ಕೇಲ್ ನಾವು ಯೋಚನೆ ಮಾಡಿದಾಗ ಒಂದು ಮ್ಯಾಚ್ ನಡಿಬೇಕಾದ್ರೆ ಹೆಚ್ಚು ಕಡಿಮೆ 6 ಕೋಟಿ ಜನ ಈ ದೇಶದಲ್ಲಿ ಬೆಟ್ಟಿಂಗಲ್ಲಿ ಇರ್ತಾರೆ ಅಂತ ಅದರ ಅರ್ಥ. 58 ರೂಪಾಯಿ ಮಿನಿಮಮ್ ಅಂತ, ಮ್ಯಾಕ್ಸಿಮಮ್ 5,000ಕ್ಕೂ ಆಡಬಹುದು. ಸೊ ಎಲ್ಲೋ ಯಾರನ್ನೋ ಒಂದೊಂದು ಇಡೀ ಜನ್ರೇಷನನ್ನು ನಾವು ಅದರೊಳಗಡೆ ಹುದುಗಿಸ್ಬಿಟ್ಟಿದ್ದೀವ. ಇವರೆಲ್ಲರೂ ಎದ್ದು ನಿಂತರೆ ಎಂಥ ಶಕ್ತಿ ಇದೆ ರೀ. ವಿವೇಕಾನಂದರು ಎಂಥ ಮಾತು ಹೇಳಿದರು, ಇದು ಯಾಕೆ ಅಪ್ಲೈ ಆಗ್ತಾ ಇಲ್ಲ? ಅದಕ್ಕೇ ಅಲ್ಲೆಲ್ಲ ಅವ್ರನ್ನ ಮುಳುಗಿಸಿ ಅವ್ರು ಅದರಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ. ಇಲ್ಲಿ ರಾಜಕಾರಣಿಗಳದ್ದು ರಾಜಕೀಯ ಪಕ್ಷಗಳದ್ದು ಅವ್ರು ಆಡಿದ್ದೇ ಆಟ ಹೂಡಿದ್ದೇ ಲಗ್ಗೆ. ಈಗ ನಾವು ಈ ಪರಿಕಲ್ಪನೆ ಇರ್ತದಲ್ಲ, ಮನೆಗೆ 100 ಜೂಜುಕೋರು ಮನೆಯಲ್ಲೇ. ಈಗ ನಾವು ಪರಿಕಲ್ಪನೆ, ಅದು ಗೇಮಿಂಗು ಸ್ಕಿಲ್ ಅಂತ ಬೇರೆ. ಗಾಂಧಿ ಅವ್ರದ ಪರಿಕಲ್ಪನೆ, ರಾಮರಾಜ್ಯದ ಪರಿಕಲ್ಪನೆ ಇದೆಯಲ್ಲ, ಅದನ್ನ ನಾವು ಮಾಡಬೇಕು, ಒಂದು ಆಶಾಭಾವನೆ ಇಟ್ಕೋಬೇಕು, ಎಲ್ಲ ವ್ಯವಸ್ಥೆಗಳನ್ನು ದುರಸ್ತಿ ಮಾಡಬೇಕು. ಅದು ರಾಜಕಾರಣದಲ್ಲಾಗಲಿ, ಈಗ ಜಾತಿ ಮತ್ತೆ ಹಣ ಇಲ್ಲದಲೇ ಚುನಾವಣೆಗಳು ನಡೆಯೋದಿಲ್ಲ, ಇದು ವಾಸ್ತವ. ಎಲ್ಲ ಪಕ್ಷಗಳಿಗೂ ಇದು ಇದೆ. ಇದು ಸರಿ ಮಾಡೋದು ಹೆಂಗೆ? ಆಯ್ತು, ಆಳ್ತಾ ಇರ್ತಕ್ಕಂಥ ಸರ್ಕಾರ ಎಲ್ಲಾ ಯುವಕರ ದಾರಿ ದಿಕ್ಕನ್ನ ಹೆಂಗ್ ತಪ್ಪಿಸುತ್ತೆ? ಅದು ವ್ಯವಸ್ಥೆನೇ. ಯಾರೋ ಅವರೇ ಆದಿಬಾದಿ ತಪ್ಪುವಂಥದ್ದಲ್ಲ, ಏನೋ ನೋಡಿದ್ ಕಲ್ತ್ಕೊಳೋದಲ್ಲ. ಒಂದು ವ್ಯವಸ್ಥೆ ನಮ್ಮನ್ನ ಸರಿ ಮಾಡ್ಬೇಕಾಗಿ, ಸರಿಯಾಗಿ ಇಟ್ಕೊಳ್ಬೇಕಾದಂಥ ವ್ಯವಸ್ಥೆನೇ, ಸರ್ಕಾರನೇ ಯುವಕರ ಹಾದಿ ತಪ್ಪಿಸುತ್ತೆ ಅಥವಾ ಅವ್ರ ದಿಕ್ಕು ತಪ್ಪಿಸುತ್ತೆ ಅನ್ನೋದಾದಾಗ ಎಷ್ಟು ದೊಡ್ಡ ದುರಂತದಲ್ಲಿ ಇದ್ದೀವಿ ನಾವು ಅಂತ. ನಾವು ಯುವ ಸಮೂಹಕ್ಕೆ ಯಾವ ಮೌಲ್ಯಗಳನ್ನ ಕೊಡ್ತೀವಿ, ಅವ್ರನ್ನ ಯಾವ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತೀವಿ? ರಾಷ್ಟ್ರ ನಿರ್ಮಾಣ ಅಂದ್ರೆ ಏನು? ನೀವು ಹೇಳ್ದಂಗೆ 6 ಕೋಟಿ ಜನ ಆಪಲ್ ಮುಳುಗೋದ್ರೆ ರಾಷ್ಟ್ರ ನಿರ್ಮಾಣ ಆಗ್ತದ? 6 ಕೋಟಿ ಜನ ಎಲ್ಲಾ ಕಡೆ ದಂಗೆ ಎದ್ದು ಒಂದು ಒಂದು ಧರ್ಮದ ಪರವಾಗಿ ಕೂಗಿ ಇನ್ನೊಂದು ಧರ್ಮವನ್ನ ಅವಹೇಳನ ಮಾಡಿದ್ರೆ ರಾಷ್ಟ್ರ ನಿರ್ಮಾಣ ಆಗ್ತದೇನು? ರಾಷ್ಟ್ರ ನಿರ್ಮಾಣ ಆಗೋದು ಮೌಲ್ಯಗಳಿಂದ. ರಾಷ್ಟ್ರ ನಿರ್ಮಾಣ ಆಗೋದು ಒಂದು ಗುರಿಯನ್ನು ಇಟ್ಕೊಂಡು ಸರ್ವ ಸಮಾನರು ಎಲ್ಲರನ್ನು ತೆಗೆದುಕೊಂಡು ಹೋಗ್ತೀವಿ ಅನ್ನೋದ್ರಿಂದ. ಆ ತರದ್ದು ನಾವು ಆಶಾಭಾವನೆ ಇಟ್ಕೊಬಹುದು, ಒಂದು ಒಳ್ಳೆ ವ್ಯವಸ್ಥೆ ಬರಬೇಕು ಅಂತ. ಆದ್ರೆ ಈ ಸ್ಥಿತಿನಲ್ಲಿ ನಾನೊಬ್ಬ ಸರಿಯಾಗಿ ಆದ್ಬಿಟ್ರೆ ಅದಾದ್ರೂ ಸರಿ, ನಾನು ಬೇರೆ ತಿದ್ದಕ್ಕಾಗ್ತದೋ ಗೊತ್ತಿಲ್ಲ, ನಾನೊಬ್ಬ ಪ್ರಾಮಾಣಿಕನಾಗಿ ಪಾರದರ್ಶಕತೆಯಿಂದ ಸತ್ಯವಂತನಾಗಿ ಒಂದು ಇಂಟಿಗ್ರಿಟಿ ಇಟ್ಕೊಂಡು ವ್ಯಾಲ್ಯೂಸ್ ಇಟ್ಕೊಂಡು ಬದುಕಿದ್ರೆ ಸಾಕಾಗಿದೆ ಅನ್ನೋ ಪರಿಸ್ಥಿತಿ ಇವಾಗಿದೆ. ಟಿಕೆಟ್ ಮಾಡಕ್ಕೆ ಬಂದ್ಬಿಡ್ತೀನಿ. ಈಗ ನಿಮ್ಮದೇ ಪಾರ್ಟಿಯಲ್ಲಿ ಈ ಥರ ಟಿಕೆಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರಿಗೆ ಅಸಮಾಧಾನ ಇದೆ. ಯಾರಿಗೆ ಅಂದರೆ 5 ವರ್ಷನೋ 10 ವರ್ಷನೋ ದುಡಿದಿರ್ತಾರೆ, ಒಂದು ಆಸೆ ಇಟ್ಕೊಂಡಿರ್ತಾನೆ. ಈಗ ಆ ಕಾರ್ಯಕರ್ತನಿಗೆ ಕೊಡ್ತಿರೋ ಮೆಸೇಜ್ ಏನು ನಟರಾಜ್ ಗೌಡ್ರೆ?
ನಮ್ಮಲ್ಲಿ ವಿನಬಿಲಿಟಿ ಗೆಲ್ಲೇಬೇಕು. ಇಲ್ಲಿ ರಮಕಾಂತ್ ಅವ್ರು ಏನ್ ಗೊತ್ತಾ, 28 ಕ್ಷೇತ್ರಗಳಲ್ಲಿ ಒಂದೇ ಕ್ಷೇತ್ರದಲ್ಲಿ ನಮ್ಮಲ್ಲಿ ಸಂಸದರಿದ್ದದ್ದು, ಇನ್ನು 27 ಕ್ಷೇತ್ರದಲ್ಲಿ ಖಾಲಿ. ಆ 27 ಕ್ಷೇತ್ರದಲ್ಲಿ ಖಾಲಿ ಇದ್ದಾಗ ಪ್ರತಿಯೊಬ್ಬ ನಾಯಕನು ಕೂಡ ಎರಡನೇ ಹಂತದ ನಾಯಕ ಅಥವಾ ಸೋತಂತಹ MLA ಅಭ್ಯರ್ಥಿ, ಇನ್ನೊಬ್ರು ಅಥವಾ ಸೋತಂತಹ ಸಂಸದನಾಗಿದ್ದ ಸೋತಂತವನು ನಾವು ಮತ್ತೆ ನಿಲ್ಲಬೇಕು ಮಾಡ್ಬೇಕಂತೇಳಿ 3 ಜನ 4 ಜನ ಎಲ್ಲಾ ಕ್ಷೇತ್ರಗಳಲ್ಲಿ ಇದ್ರು, ಒಂದು ಕ್ಷೇತ್ರ ಬಿಟ್ಟು. ಸೊ ಅಲ್ಲಿ ಕೆಲವರಿಗೆ ಟಿಕೆಟ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಸೊ ಅದ ಕಾರಣಗಳು ನಾನಾರು ಇರ್ತವೆ. ಆದ್ರೆ ಒಂದು ಗೆಲ್ಲೋ ಮಾನದಂಡ ಇಟ್ಕೊಂಡು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ, ಅಲ್ಲಿ ಬದಲಾವಣೆ ಆಗಬೇಕಾದ್ರೆ ಇಲ್ಲಿ 20 ಸೀಟ್ಗಿಂತ ಜಾಸ್ತಿ ಗೆಲ್ಲಬೇಕು, ಅವೆಲ್ಲವನ್ನು ಗುರಿನ ಇಟ್ಕೊಂಡು ನಾವು ಸಂಘಟನೆ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಒಬ್ಬರಿಗೆ ಅಸಮಾಧಾನ ಆಗ್ಬೋದು, ಒಬ್ರಿಗೆ ಕೈ ತಪ್ಪಬಹುದು, ಅಥವಾ ಅರ್ಹ ವ್ಯಕ್ತಿ ಆಗಿದ್ರು ಕೂಡ ಕೈ ಎಲ್ಲರೂ ಅರ್ಹರೇ ಇರ್ತಾರೆ. 3-4 ಜನ ಯಾರು ಅನರ್ಹ ಅಂತ ಹೇಳಕ್ಕಾಗಲ್ಲ, ಅವ್ರಿಗೆ ಅಸಮರ್ಥ ಅಂತ ಹೇಳಕ್ಕಾಗಲ್ಲ. ಒಬ್ರು ತಪ್ಪಬಹುದು, ಅವಾಗ ಸಣ್ಣ ಪುಟ್ಟ ಅಸಮಾಧಾನಗಳು ಆಗ್ತವೆ. ಆದ್ರೂ ಗೆಲ್ಲೋ ಮಾನದಂಡ ಇದು ಸಮೀಕರಣಗಳನ್ನ ಮಾಡಿ ಬಿಜೆಪಿಯನ್ನ ಮಣಿಸಬೇಕಂದ್ರೆ ನಾವು ಕೆಲಸ ಮಾಡ್ಬೇಕಾಗತ್ತೆ. ಈಗ ನಟರಾಜ್ ಗೌಡ್ರು ಆಯ್ತು, ಅದಕ್ಕೆ ಪೂರಕವಾಗಿ ಒಂದು ಕ್ವಶನ್ ಕೇಳಿಬಿಡ್ತೀನಿ. ಒಂದು ಎಲೆಕ್ಷನ್ ಅಂತ ಬಂದಾಗ ಈಗ ಆಯ್ತಪ್ಪ 2024ಗೆ ಒಂದು ಎಲೆಕ್ಷನ್ ಬರುತ್ತೆ ಅನ್ನೋದು 2019ರಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಿಜ ಅಲ್ವೇ? ಏನು ತಯಾರು ಮಾಡಿದ್ರಿ ನಿಮ್ಮ ಪಾರ್ಟಿ ಕಡೆಯಿಂದ? ಆಯ್ತಪ್ಪ, ನೀವು ನರೇಂದ್ರ ಮೋದಿ ಅವರು ಸೋಲಿಸಬೇಕು ಅಂತ ಆಸೆ ಇದೆ, ನಿಮಗೆ ನಿಮ್ದೊಂದು ಸರ್ಕಾರ ತರಬೇಕು ಅಂತ ಆಸೆ ಇದೆ, ಇಂಡಿಯಾ ಮೈತ್ರಿಕೂಟದ್ದು ಇನ್ನೊಂದು ಮತ್ತೊಂದು ಒಂದು ಅವ್ರನ್ನಂತೂ ಇಳಿಸ್ಬೇಕು ಅಂತ ನಿಮಗೆಲ್ಲ ಒಂದು ಗೋಲ್ ಇದೆ ಅಲ್ವಾ? ಆ ಒಂದು ಸೂತ್ರದ ಅಡಿತಾನೆ ನೀವು ಆಮ್ ಆದ್ಮಿ ಇವರೆಲ್ಲ ಒಂದಾಗಿದ್ದು. ನನ್ನ ಇಡೀ ಪ್ರಶ್ನೆ ಇರೋದು 2019ರಿಂದ ಈ 5 ವರ್ಷಗಳ ಕಾಲ ಏನು ಮಾಡ್ತಾ ಇದ್ರಿ ನೀವು? ಈಗ ನೋಡಿದ್ರೆ ನಾನು ಮಿನಿಸ್ಟ್ರು, ನನ್ನ ಮಗನ ಕೊಡ್ತೀಯಾ ಕೊಡು, ಇಲ್ಲ ಅಂದ್ರೆ ನಾನು ಒಪ್ಪಲ್ಲ. ಇದಕ್ಕೆ ಈ ಸೂತ್ರಕ್ಕೆ ನೀವು ಕಟ್ಟು ಬಿದ್ದುಬಿಟ್ಟು ತಿರ್ಗಿ ಅವ್ರವ್ರಿಗೆ ಟಿಕೆಟ್ ಇಲ್ಲ. ನೋಡಿ, 2019 ನಿರಂತರ ಈ ಸಂಘಟನೆ ಅನ್ನೋದು ನಿರಂತರ, ಕಾರ್ಯಕರ್ತರು ಸಂಘಟನೆ ಒಳಗಡೆ ಮೋದಿ ಸೋಲ್ಸ್ಬೇಕು ಆಸೆ ಒಳಗಡೆ ಸಂಘಟನೆ ಮಾಡೋದು ನಿರಂತರವಾಗಿರುತ್ತೆ. ಈ ಚುನಾವಣಾ ಹತ್ರ ಬರ್ತಾ ಇದ್ದಂಗೆ ಅಲ್ಲಿ ಆಗೋ ಸಮೀಕರಣಗಳು ಬೇರೆ. ಓಕೆ, ಈಗ ನಾವು 5 ವರ್ಷಗಳ ಕಾಲ ನಾವಿಬ್ರು ಬಿಜೆಪಿ ಮತ್ತೆ ಕಾಂಗ್ರೆಸ್ ಜಗಳಾಡಕ್ಕಾಗೋದಿಲ್ಲ. ಈಗ ಅದೇನೇ ಇರಲಿ, ನಾನು ನಿಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ತೀರಾ ನೀವು ಬಿಜೆಪಿಯಿಂದ ಬರೋರಿಗೆ ಬಾಗಿಲು ಕಾಯ್ಕೊಂಡು ಅವರಿಂದ ಯಾರು ಸದಾನಂದ ಗೌಡರು ಸಾಯಂಕಾಲ ಬರ್ತಾರಾ, ಬೆಳಗ್ಗೆ ಬರ್ತಾರಾ, ಫೋನ್ ಮಾಡ್ತಾರಾ, 10:30 ಪ್ರೆಸ್ ಮೀಟ್ ಮಾಡ್ತಾರಾ, 4 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರಾ, ಅವ್ರ ಟಿಕೆಟ್ ಏನು ಮಾಡೋಣ, ಲಕ್ಷ್ಮಣ್ಣ, ಸದಾನಂದ ಗೌಡ್ರ, ಇನ್ನೊಬ್ರ, ಚಿಕ್ಕಮಗಳೂರ್ಗ, ಉಡುಪಿಗ, ಈ ಕ್ಯಾಲ್ಕುಲೇಷನ್ಸ್ ಇದೆಯಲ್ಲ, ಏನು ಮೆಸೇಜ್ ಕೊಡುತ್ತೆ ಹೇಳಿ ನಿಮ್ಮ ಪಾರ್ಟಿ? ಯಾವ ಕ್ಯಾಲ್ಕುಲೇಷನ್ ಆಗಿಲ್ಲ, ಬಟ್ ಸದಾನಂದ ಗೌಡ್ರು ಬರಬಹುದು ಅಂತ ಹೇಳಿ ಅಲ್ಲಿ ಮಧ್ಯ ಯಾರಿದ್ದಾರೆ ಅವರು ನಮ್ಗೆ ಅಪ್ರೋಚ್ ಮಾಡೋದು ನಿಜ. ಓಕೆ, ಆ ತರದ ಒಂದು 20 RSS ನಾಯಕರು ಅವ್ರಿಗೆ ಅಸಮಾಧಾನ ಶಮನ ಮಾಡಿದ್ದಾರೆ ಅಂತ ನ್ಯೂಸ್ ಇದೆ. ಸಾಂತ್ವನ ಮಾಡಿರ್ಬೋದು, ಸಮಾಧಾನ ಮಾಡಿರ್ಬೋದು, ಅವರ ಅರಣ್ಯ ರೋಧನಕ್ಕೆ ಏನೋ ಒಂದು ಹೆಗ್ಲು ಕೊಟ್ಟಿರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಆದರೆ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸೇರ್ಬೇಕು ಅಂತ ಹೇಳಿ ಬಿಜೆಪಿಯ ವಿವಿಧ ಹಂತದ ನಾಯಕರುಗಳು ಅರ್ಜಿ ಇಟ್ಕೊಂಡು ನಿಂತಿದ್ದಾರೆ. ಅದು ನಮ್ಮ KPCC ಅಧ್ಯಕ್ಷರು ದೆಹಲಿಯಲ್ಲಿ ಇದ್ರು, ಅವ್ರು ಬಂದಾಗ ಯಾರನ್ನ ಸೇರ್ಸ್ಕೋಬೇಕು, ಯಾರನ್ನ ಬಿಡ್ಬೇಕಂತ ಅವ್ರು ತೀರ್ಮಾನ ಮಾಡ್ತಾರೆ. ಆದರೆ ಜಯಪ್ರಕಾಶ್ ಹೆಗಡೆ ಒಬ್ರು ಬಿಟ್ಟು ಮಿಕ್ಕಿದ ಯಾರೇ ಇವಾಗ ಬಂದ್ರು ಕೂಡ ಒಂದು ಸೀಟನ್ನು ಅವ್ರಿಗೆ ಕೊಡೋದಿಲ್ಲ. ಬಂದು ಸಂಘಟನೆಯಲ್ಲಿ ತೊಡಗಿಸ್ಕೋಬಹುದು, ಮುಂದಕ್ಕೆ ಯಾವ್ದಾದ್ರು ಅವಕಾಶಗಳು ಬಂದ್ರೆ ಆ ಅವಕಾಶಗಳು ನಿರೀಕ್ಷೆ ಮಾಡಬಹುದು, ಅಷ್ಟೇ ಬಿಟ್ರೆ ಈ ಸಮಯದಲ್ಲಿ ಸಾಧ್ಯ ಇಲ್ಲ. ಬಿಜೆಪಿನಲ್ಲಿ 28 ಕ್ಷೇತ್ರಗಳಲ್ಲಿ ಬಂಡಾಯ ಇದೆ. ಎಲ್ಲಾ ಕಡೆ ಗೋ ಬ್ಯಾಕ್ ಸೋಮಣ್ಣ, ಗೋ ಬ್ಯಾಕ್ ಶೋಭಕ್ಕ, ಗೋ ಬ್ಯಾಕ್ ಒಡೆಯರ್, ಎಲ್ಲಾ ಕಡೆ ಇವ್ರಿಗೆ ಬಂಡಾಯ ಇದೆ. ಎಂತಹ ದುಸ್ಥಿತಿ ಬಂದಿದೆ ಬಿಜೆಪಿ ಅಂದ್ರೆ, JDS ನ ಏನೋ ಒಕ್ಕಲಿಗರ ಘಟಕ ಮೋರ್ಚಾ ಮಾಡ್ಕೊಂಡ್ಬಿಟ್ರು ಬಿಜೆಪಿನಲ್ಲಿ. ಕಾಂಗ್ರೆಸ್ನ ಇದು ಬಿಜೆಪಿಯ ಒಕ್ಕಲಿಗರ ಘಟಕ ಅಂತ ಮಾಡ್ಕೊಂಡ್ಬಿಟ್ಟು 2 ಕ್ಷೇತ್ರ ಕೊಡೋದಂತೆ. ಸ್ವಲ್ಪ ಕಣ್ಣೀರು ಹಾಕಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ. ಬಿಜೆಪಿ ಅವರು ಕುಮಾರಸ್ವಾಮಿ JDSಗೆ 7 ಕ್ಷೇತ್ರಗಳಲ್ಲಿ ಅವರೊಂದು ಪ್ರಬಲ ಪೈಪೋಟಿ ಕೊಡೋಕೆ ಶಕ್ತಿ ಇತ್ತು. ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ರು, 3 ತ್ರಿಕೋಣ ಸ್ಪರ್ಧೆ ಆಗಿದ್ರು ಅವ್ರು ಪೈಪೋಟಿ ಕೊಡ್ತಾರೆ. ಅಂತ ಪರಿಸ್ಥಿತಿ ಇದ್ದಂತವ್ರಿಗೆ ಕಣ್ಣೀರು ಹಾಕ್ಸ್ತಾ ಇದ್ದಾರೆ. 2 ಸೀಟ್ ಕೊಟ್ಟಿಲ್ಲ, ಇನ್ನೂ ಅನೌನ್ಸ್ ಮಾಡಿಲ್ಲ. JDS ಅಂತ ಶರಣಾಗತಿ ಯಾಕೆ? ಈಗ ಯಾರಾದ್ರು ಹಿಡಿದು ದಬ್ಬಿದ್ರ ಅವ್ರನ್ನ ಬಿಜೆಪಿ ಕೋಣೆ ಒಳಗಡೆ? ಇಲ್ಲ ಅಲ್ವಾ? ಅದೇ ಯಾರು ಹಿಡಿದು ದಬ್ಬಿದ್ರ ಅವ್ರನ್ನ? ಯಾಕಂದ್ರೆ ಈ ದೂರದೃಷ್ಟಿತ್ವ ಇದೆಯಲ್ಲ, ಅದು ಕುಮಾರಸ್ವಾಮಿ ಅವ್ರಿಗಿಲ್ಲ. ಕುಮಾರಸ್ವಾಮಿ ಅವ್ರದ್ದು ಸ್ವಾರ್ಥ ರಾಜಕಾರಣ, ಅವಕಾಶವಿಂದು ರಾಜಕಾರಣ. ಯಾಕಂದ್ರೆ ಎಲ್ಲಿ ಅವಕಾಶ ಸಿಗುತ್ತೆ, ಎಲ್ಲಿ ನನಗೆ ಅನುಕೂಲ ಆಗುತ್ತೆ, ಅನುಕೂಲ ಸಿಂಧು ರಾಜಕಾರಣ ಮಾಡಿ ಒಂದು ಪ್ರಾದೇಶಿಕ ಪಕ್ಷವನ್ನ ಮುಗಿಸ್ಬಿಟ್ರು. ಕಾಂತಿ ಶೆಟ್ಟಿ ಮೇಡಮ್, ಯಾಕಿದು JDSಗೆ ಅದೇನು ಬಿಜೆಪಿಯ ಒಕ್ಕಲಿಗರ ಘಟಕನಾಗಿ JDS ಇಡೀ ಪಾರ್ಟಿನ ತಗೊಂಡಿದ್ದಾರೆ, ಇದು ಮೈತ್ರಿ ಅಲ್ಲ, ಇದು ವಿಲೀನ ಅಂತ? ನಾನು ಅವಾಗಲೇ ನಿಮಗೆ ಹೇಳಿದೆ, ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ಪಕ್ಷಕ್ಕೆ ಬಗೆಹರಿಸುವಂಥ ಸಾಮರ್ಥ್ಯ ಇದೆ, ಪಕ್ಷದ ನಾಯಕರಿಗೆ ಬಗೆಹರಿಸುವಂಥ ಸಾಮರ್ಥ್ಯ ಇದೆ. ಇದು ನೀವೇ ನೋಡ್ತಿದ್ದೀರಾ, ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಬರ್ತಾ ಇದೆ ಸಂಭಾವ್ಯ ಅಭ್ಯರ್ಥಿ ಅಂತ, ಜಯನಗರ ರಾಮಲಿಂಗಾರೆಡ್ಡಿ ಅವರ ಮಗಳ ಹೆಸರು ಬರ್ತಾ ಇದೆ. ಒಂದು ಕ್ಷೇತ್ರನೇ ಅವ್ರು ಗೆಲ್ಲಕ್ಕಾಗಿಲ್ಲ, ಇಡೀ ಬ್ಯಾಂಗ್ಳೂರು ದಕ್ಷಿಣನೇ ಕೊಡ್ತೀರಾ ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ಬೇರೆ ಕ್ಯಾಂಡಿಡೇಟ್ ಇಲ್ಲ.
ಸೋಮಣ್ಣ ತರ ನೀವು ಏನ್ ಸೋಮಣ್ಣ ಮಾಡ್ತೀರಾ? ಕೊಟ್ಟಂಗೆ ಈಗ ನಾವು ಅವ್ರಿಗೆ ಏನಾಗಿದೆ ಒಂದು ಇಲ್ಲಿ ಮಾತು ಹೇಳ್ತೀನಿ ಎಲೆಕ್ಷನ್ ನಿಲ್ದಿರೋರು ದೇವೇಗೌಡ ಸೋಲ್ಸ್ಬಿಟ್ರು ಮೇಡಮ್ ಈ ದೇಶದಲ್ಲಿ. ಎಲೆಕ್ಷನ್ಗೆ ನಿಲ್ದೇ ಇದ್ದವರು ಅದನ್ನು ದೇವೇಗೌಡ ಸೋಲ್ಸ್ಬಿಟ್ರು. ಸಿದ್ದರಾಮಯ್ಯನವರೇ ನೆಕ್ಸ್ಟ್ ಹೇಳ್ತಾರೆ, ಹೆಚ್ಚು ಕಡಿಮೆ 1,30,000 ವೋಟ್ ಇಫ್ ಐ ನಾಟ್ ರಾಂಗ್. 13,000 ಓಟಲ್ಲಿ ಅಲ್ವಾ ಮೇಡಮ್? ಎಲೆಕ್ಷನ್ ನಿಂತಿರಲ್ಲ ಅವರು, ಹಾಗಾಗಿ ನಾವು ಯಾರನ್ನೂ ಅಂಡರ್ಸ್ಟ್ಯಾಂಡ್ ಮಾಡಕ್ ಆಗಲ್ಲ. ನೋಡಿ ರಮಕಾಂತ್, ಇಷ್ಟು ಬಂದ ಸರ್ವೆಗಳಲ್ಲಿ ಯಾರು ನಾವು ಕ್ಯಾಂಡಿಡೇಟ್ ಇರ್ಲಿಲ್ಲ, ಪಕ್ಷ ಯಾವ್ದು ಬರುತ್ತೆ ಅನ್ನೋ ಒಂದು ಸರ್ವೆ ಬಂದಿದೆ, ನಿಮ್ಗೂ ಗೊತ್ತಿದೆ. Okay. ಒಂದು ಸುಮಾರು 5 ಸರ್ವೆ ಬಂತು. ಆ 5 ಸರ್ವೆಯಲ್ಲೂ ಕಾಂಗ್ರೆಸ್ ಒಂದು ಸಿಂಗಲ್ 5 ನಂಬರ್ ದಾಟಿಲ್ಲ. ಈ ದಿನ ಯಾವ್ದು latest- ಕ್ಯಾಂಡಿಡೇಟ್ ಆಮೇಲೆ latest survey 17 ಕ್ಯಾಂಡಿಡೇಟ್ ಬಂದಿದೆ. ಆಮೇಲೆ ನಾನು ಹೇಳುದು ಕ್ಯಾಂಡಿಡೇಟ್ ನೆಕ್ಸ್ಟ್. ಬರೀ ಪಕ್ಷದ ಸರ್ವೆಯಲ್ಲೇ ನಾವು ಆತರ ಇರುವಾಗ ಅವರಿಗೂ ಗೊತ್ತಿದೆ ದೇಶಕ್ಕೆ ಮೋದಿ ಹೇಗೆ ಅಂತ, ಎಷ್ಟು ಅವಶ್ಯಕ ಅನ್ನೋದು ಅವ್ರಿಗೆ ಗೊತ್ತಿದೆ. ನಮ್ಮ ಕಾರ್ಯಕರ್ತರಲ್ಲಿ ಸ್ಪಷ್ಟತೆ ಇದೆ, ನಿಶ್ಚಲವಾಗಿದೆ, ಮತ್ತೊಮ್ಮೆ ಮೋದಿ ಬೇಕು, ಇದಿಷ್ಟೇ. ಅವ್ರು ಏನೋ ಗಲಾಟೆ ಮಾಡ್ತಾರೋ ಇನ್ನೊಂದು ಮತ್ತೊಂದು, ಅದು ಆಮೇಲೆ. ಈ ಪಕ್ಷ ನಾವು ನೋಡಿ ಲಾಸ್ಟ್ ಟೈಮ್ ಕೂಡ ಅವ್ರು ಅಧಿಕಾರದಲ್ಲಿದ್ದಾಗ ನಾವು 2019ರಲ್ಲೂ ಕೂಡ 25 ಸೀಟ್ ಬಂದಿದೀವಿ ಮಿತ್ರ ಪಕ್ಷ ಜೊತೆ ಮೈತ್ರಿ ಧರ್ಮ ಪಾಲನೆಯಿಂದ. ಇನ್ನ 3 ಜೊತೆ 28ಕ್ಕೆ 28, ಅದರಲ್ಲಿ ನಿಸ್ಸಂಶಯ, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಇವರು ತಿಪ್ಪರ್ಲಾಗಬೇಕಾದ್ರೆ ಹಾಕಿ ಅವರನ್ನ ನಿಲ್ಸಿ, ಇನ್ನೊಬ್ಬರನ್ನ ನಿಲ್ಸಿ, 100 ಜನ ನಿಲ್ಸಿ, ಏನ್ ಬೇಕಾದ್ರೂ ಬೇಡಾದದ್ದು ಹೇಳಿ, ಬೇಕಾದ ನೋಡಿ 2013ರಲ್ಲಿ ಅತಿ ಹೆಚ್ಚು ಭಾಗ್ಯಗಳನ್ನು ಕೊಟ್ಟಂತಹ ಸಿದ್ದರಾಮಯ್ಯನವರು ಇದ್ರು. 2014ಕ್ಕೆ ಏನ್ ಮಾಡಿದ್ರು ಇವ್ರು? ಎಷ್ಟು ಬಂತು? ಅದೇ ತರ 2018ರಲ್ಲೂ ಕೂಡ ಈಗ ಮೋದಿ ಕಿ ಗ್ಯಾರಂಟಿ ಅಂತಾನು ಬರ್ತಿದೆ ಮೇಡಮ್. ಯಾವುದು? ಈಗ ಮೋದಿ ಕಿ ಗ್ಯಾರಂಟಿ ಹೇಳ್ತಿದ್ದಾರೆ. ನಾನು ಮಾತಾಡ್ತೀನಿ, ನೀವು 15 ನಿಮಿಷ ಮಾತಾಡಿದ್ರೆ ಸುಮ್ಮನೆ ಇದ್ದೀನಿ ನಾನು. ನಟರಾಜ್ ಗೌಡ್ರೆ 15 ನಿಮಿಷ ನೀವು ಮಾತಾಡಿದ್ರೆ ನಾನು ಸುಮ್ಮನೆ ಏನಕ್ಕಿದ್ದೆ ಅಂತ ಹೇಳಿದ್ರೆ, ಅವ್ರೀಗ ಪ್ರಶ್ನೆ ಕೇಳಿದ್ರು ಮೋದಿ ಗ್ಯಾರಂಟಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ರೈತರಿಗೆ ನಾವು 6,000 ರೂಪಾಯಿ ನಾವು ಕೊಡ್ತಾ ಇದ್ವಿ. ಎಲ್ಲಾರು ನಾವು ಪ್ರಣಾಳಿಕೆಯಲ್ಲಿ ಅದನ್ನ ಹೇಳಿದೀವ? ಹೇಳಿಲ್ಲ. ಇದು ಮೋದಿ ಗ್ಯಾರಂಟಿ. ಅಂದ್ರೆ ಜನರಿಗೆ ಏನ್ ಬೇಕು, ದೇಶಕ್ಕೆ ಏನ್ ಬೇಕು ಅನ್ನೋದು ಮೋದಿ ಗ್ಯಾರಂಟಿ. ನಾವೇನು ಮೋದಿ ಗ್ಯಾರಂಟಿ ಅಂತ ಕೊಟ್ಟಿದೀವಲ್ಲ, ಅದನ್ನ ನಾವು ಹೇಳೋದಲ್ಲ, ಮಾಡಿದ್ದನ್ನು ಹೇಳಿದೀವಿ. ಈಗ ಮಾಡಿಲ್ಲ. ನಾನು ಹೇಳುದು ರೈತ ಈಗ ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ ಮೇಡಮ್, ಸರ್ವೆನಲ್ಲಿ ನಮ್ದು ಆ ಸೀಟ್ ಬಂದಿದೆ, ಈ ಸೀಟ್ ಬಂದಿದೆ, ಯಾವುದು ಕ್ಯಾಂಡಿಡೇಟೇ ನಾವು ಯಾರು ಇಲ್ಲಿ ಹೇಳಿರಲಿಲ್ಲ, ಪಕ್ಷದ ಬಗ್ಗೆ. ಈ ಪಕ್ಷದ ಬಗ್ಗೆ ಇಂಥ ಅಭಿಪ್ರಾಯ ಬರೋದು ಅಂತ ನೀವು ಕ್ಲೈಮ್ ಮಾಡ್ತಿದ್ದೀರಿ ಆಸ್ ಎ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಆಗಿ ಇರಲಿ. ಅದರಲ್ಲೇ ಒಂದು ಪ್ರಶ್ನೆ ಬರುತ್ತೆ ಮೇಡಮ್, ಒಂದು ಪಕ್ಷ ಈ ಸ್ಥಿತಿಗತಿಯಲ್ಲಿ ಇದ್ದುಬಿಟ್ಟಾಗ ಬರುವ ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ ಮೇಡಮ್? ಯಾರು ನಿಲ್ಲಿಸಿದ್ರು ನಾನು ಗೆಲ್ತೀನಿ, ಯಾರು ನಿಲ್ಲಿಸಿದ್ರು ಗೆಲ್ತೀನಿ ಅಂದಾಗ ನಾನು ಈ ಕಾರ್ಯಕರ್ತನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಯಾವುದು ಮಾಜಿ ಮುಖ್ಯಮಂತ್ರಿ ಮಗನ ಟಿಕೆಟ್ ಕೊಡ್ತೀನಿ, ಮಾಜಿ ಸಚಿವರ ಮಗನ ಟಿಕೆಟ್ ಕೊಡ್ತೀನಿ, ರಾಜ್ಯಸಭಾಗೆ ಅವ್ರನ್ನ ಕಳಿಸ್ತೀನಿ, ಇವ್ರನ್ನ ಕಳಿಸ್ತೀನಿ. ಈ ದಾರ್ಷ್ಟ್ಯವೂ ಕೂಡ ಅದರೊಂದಿಗೆ ಬೆಳೆದು ಬಿಡಲ್ವ ಒಂದು ಪಾರ್ಟಿಗೆ? ಐ ಡೋಂಟ್ ಕೇರ್ ಎನಿ ಕಾರ್ಯಕರ್ತ ಅನ್ನೋ ಮೆಂಟಾಲಿಟಿ ಬರಲ್ವೇ ಒಂದು ಪಾರ್ಟಿಗೆ? ಅದು ನೀವು ಕ್ಯಾಂಡಿಡೇಟ್ ಹೆಸರು ಹೇಳ್ತೀರಿ ಹೇಳ್ಬಿಟ್ರಿ ನೀವು. ನಾನು ಫಿನಿಶ್ ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಒಂದು ಮಾತು ಈ ವಾಹಿನಿ ಮುಖಾಂತರ ಹೇಳ್ತೀನಿ, ನಮ್ಮ ಪಕ್ಷದ ಕಾರ್ಯಕರ್ತರೇ ನಮ್ಮ ಜೀವಾಳ. ಒಂದಷ್ಟು ಅಸಮಾಧಾನ ಇರೋದು ನಿಜ, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಸರ್ವೇ ಸಾಮಾನ್ಯ ಕೂಡ. ಅದು ಎಲ್ಲವನ್ನೂ ಪಕ್ಷ ನಿಭಾಯಿಸುತ್ತೆ ಅಂತ ನಾನು ಅವಾಗ್ಲೂ ನಿಮ್ಗೆ ಹೇಳಿದೆ. ಅತಿರೇಕದ ಮಾತುಗಳು ಅದು ಅಂತಿಮ ಅಲ್ಲ. ಈಗ ಮಾತಾಡುವಾಗ ಈ ತರ ಅಸಮಾಧಾನ ಇದ್ದಾಗ ಮಾತಾಡ್ತೀವಲ್ಲ, ಅದು ಅಂತಿಮ ಅಲ್ಲ. ಖಂಡಿತ ಒಬ್ಬ ರೋಷ ಬಂದಾಗ ಆ ಒಂದು 28 ಸೀಟ್ ಕೂಡ 28 ಕಾನ್ಸ್ಟಿಟ್ಯೂನ್ಸಿ ಕೂಡ ಗೆಲ್ಲುವಂತ ಒಂದು ಪರಿಸ್ಥಿತಿ ಇರುವಾಗ ಎಲ್ರಿಗೂ ಅವರಿಗೆ ಅಧಿಕಾರ ಒಂದು 4-5 ಕಡೆ ಈ ತರ ಮಾತುಗಳು ಬರುತ್ತೆ, ಸಾಮಾನ್ಯವಾದದ್ದು, ಅದೇನು ವಿಶೇಷ ಅಲ್ಲ. ಈಗ 94 ಲೆಕ್ಕ ಹಾಕೊಳ್ಳಿ, ಎಲ್ಲ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಯಾವಾಗ ಇದು ಈ ತರ ಇರಲ್ಲ, ದಂಗೆ ಅಂತ ಇದ್ದೇ ಇರುತ್ತೆ. ದಂಗೆ ಮೇಡಮ್ ನೀವು ಹೇಳಿದ ಮಾತು ಕೇಳಿದೆ, ಇಲ್ಲಿ ಇನ್ನೊಂದು ಅಪಾಯ ಏನು ಗೊತ್ತಾ ಮೇಡಮ್? ಇದೇ ಮಾತಿನ ಹಿಂದೆ ಒಂದು ಅಪಾಯ ಇದೆ. ಈಗ ಇಷ್ಟು ಕಾನ್ಫಿಡೆಂಟ್ ಇರ್ತಕ್ಕಂಥ ಒಂದು ಪಾರ್ಟಿ, ಈಗ ನೀವು ಹೇಳ್ತಿದ್ರಿ 400 ಸೀಟು 370 ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಾಗ, ಮೇಡಮ್ ಅಷ್ಟು ಇದ್ದಾಗ ದೊಡ್ಡ ಸಮಸ್ಯೆ ಏನು ಗೊತ್ತಾ ಮೇಡಮ್? ಇಲ್ಲಿ ಯಾವುದೋ 2 ಸೀಟ್ಗೋಸ್ಕರನೋ 3 ಸೀಟ್ಗೋಸ್ಕರ ಒಂದು ಪಕ್ಷದ ಜೊತೆಯಲ್ಲಿ ಮೈತ್ರಿ ಯಾಕೆ ಮಾಡ್ಕೊಂಡ್ರಿ? ಒಂದೇ ಒಂದು ಸೀಟ್ ನಿಮಗೆ ರಾಜ್ಯದಲ್ಲಿ 2 ಸೀಟು ದೊಡ್ಡ ವಿಷಯ ಆಗ್ಬಿಟ್ಟಿತ್ತ. ಅಷ್ಟು ಕಾನ್ಫಿಡೆಂಟ್ 400 ಸೀಟ್ ಗೆಲ್ಲೋರು ಈಗ JDS ಜೊತೆಲಿ ಮೈತ್ರಿ ಮಾಡ್ಕೊಂಡು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋ ಅಷ್ಟು. ನೋಡಿ, ರಾಜಕೀಯ ಒಂದು ಪ್ರಾದೇಶಿಕ ಪಕ್ಷವನ್ನು ಬೆಳೆಸುವಂತ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಈ ಕೆಲಸ ಮಾಡ್ತಾ ಇದೆ. ಪ್ರಾದೇಶಿಕ ಪಕ್ಷವನ್ನು ಬೇಕಾದ್ರೆ ಎಕ್ಸಾಂಪಲ್ ಕೊಡ್ತೀನಿ. ದೃಷ್ಟಿಕೋನದ ಯುದ್ಧ ರಾಜಕೀಯ ಅಂದ್ರೆ ಪರ್ಸೆಪ್ಷನ್ ಬ್ಯಾಟಲ್ ಅಂತ ಒಂದೊಂದು ಇರುತ್ತೆ. ನೀವು ಒಂದು ಇವರು ಯಾರೋ ಅವರ ಹೆಸರು ಮಮತಾ ಬ್ಯಾನರ್ಜಿ ಮಾತಾಡ್ತಾರೆ ಫಸ್ಟ್ ಬ್ಯಾಟಲ್ ಅಲ್ಲಿ, ನಾನು 40 ಸೀಟ್ ಕಾಂಗ್ರೆಸ್ ಗೆದ್ದು ತೋರಿಸ್ಲಿ ಅಂತ. ಈ ಪರ್ಸೆಪ್ಷನ್ ಅನ್ನೋದು ಇಡೀ ದೇಶಕ್ಕೆ
ಕೇಳಿಸ್ಕೊಳ್ತಾ ಇರುತ್ತೆ. ಓಕೆ ಮೇಡಮ್. ಹಾಂ ಇವರ ಏನು ವ್ಯಾಲ್ಯೂಯೇಷನ್ ಇರುತ್ತೆ ಅಥವಾ ಇವರ ಸಾಮರ್ಥ್ಯ ಏನು ಅನ್ನೋದು ಇಡೀ ದೇಶಕ್ಕೆ ಅವ್ರು ಹೇಳ್ತಾರೆ. ಪರ್ಸೆಪ್ಷನ್ ಬ್ಯಾಟಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ. ಈಗ ನೀವೀಗ ಇಲ್ಲಿ ಡಿಬೇಟ್ ಮಾಡ್ತಾ ಇದ್ದೀರಲ್ಲ, ಎಷ್ಟೋ ಜನ ವಾಹಿನಿಯಲ್ಲಿ ನೋಡ್ತಾರೆ. ನೋಡುವವರಿಗೆ ನಾವು ನಮ್ಮ ಪಕ್ಷದ ಪರವಾಗಿ ನಾವು ಮಾತಾಡ್ತಿರ್ಬೋದು, ಇವರು ಮಾತಾಡೋ ನೀವು ಕೇಳ್ತಾ ಇರೋ ಕ್ವಶನ್ಸ್ ಇರುತ್ತಲ್ಲ, ಖಂಡಿತ ಅದು ಪರ್ಸೆಪ್ಷನ್ ಬ್ಯಾಟಲ್ ಕೂಡ. ನಾನು ಇಲ್ಲಿ ಹೇಳ್ತೀನಿ 303 ಇದ್ದದ್ದು 370 ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಒಂದೊಂದು ರಾಜ್ಯದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಪಶ್ಚಿಮ ಬಂಗಾಳದಲ್ಲಿ ನಾವು 18 ಸೀಟ್ ಇದೀವಿ, 7ರಿಂದ 8 ಎಕ್ಸ್ಟ್ರಾ ಮಾಡ್ತೀವಿ. ಅಲ್ಲ, ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಪ್ರಾದೇಶಿಕ ಪಕ್ಷಗಳನ್ನ ಮುಳುಗಿಸಿದ್ರು ಅಷ್ಟೇ ಸೀಟು ನಿಮ್ಗೆ ಬರುತ್ತೆ ಅಂತ ಲೆಕ್ಕನ ಅದು? ನಾನು ಹೇಳುದು ಆತರ ಅಲ್ಲ. ಎಂಡ್ ಆಫ್ ದ ಡೇ ಜನರಿಗೆ ಬೇಕಾಗಿರೋದು ಇಡೀ ದೇಶದ ಒಂದು ಭದ್ರತೆ ಇರ್ಬೋದು, ಅಥವಾ ದೇಶ 2014 ಮೊದಲು ಹೇಗಿತ್ತು, 14 ನಂತರ ಈಗ ಏನು ಇಂಪ್ರೂವ್ಮೆಂಟ್ ಆಗಿದೆ, ಒಂದೊಂದು ಪ್ರತಿ